ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ತುಂಬ ಜನ ಕಾಮೆಂಟ್ ಮಾಡಿದ್ರಿ ಲಾಸ್ಟ್ ಒಂದು ವಿಡಿಯೋಗೆ, ಏನಂತಂದರೆ ಯುವ 3 ಸಿನಿಮಾದ ಬಗ್ಗೆ ಹೇಳಿ, ಯುವ 3 ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಇದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತೀನಿ. ಏನು ಕತೆ ಅಪ್ಡೇಟ್ ಬರಬೇಕಾಗಿತ್ತು, ಖಂಡಿತವಾಗ್ಲೂ ನಿರೀಕ್ಷೆಗೆ ಒಂದು ಟೈಮಿಗೆ ಬಂದಿಲ್ಲ. ಸೊ ಯಾವಾಗ ಬರ್ಬೋದು, ಏನು ಕತೆ, ಏನು ಅಪ್ಡೇಟ್, ಇಲ್ಲಿವರೆಗೂ ಪ್ರೋಸೆಸ್ ಆಗ್ತಾ ಇದೆ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀವಿ. ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಯುವ ಅವರ ಸಿನಿಮಾಗೆ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ವೇಟಿಂಗಲ್ಲಿದ್ದಾರೆ ಅಪ್ಡೇಟ್ಗೆ. ಮೇನ್ ಅಪ್ಡೇಟ್ ಅಂತ ಹೇಳ್ಬೋದು ಯುವ 3ಯ ಒಂದು ಅಪ್ಡೇಟ್ಗೆ. ಸೊ ಎಲ್ಲನೂ ಕೂಡ ಒಂದು ಪ್ರೋಸೆಸ್ ಆಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಒಂದು ಮೈಂಡ್ಸೆಟ್ಟಲ್ಲಿದ್ದರು ಗಣೇಶ ಚತುರ್ಥಿ ದಿನಾನೇ ಒಂದು ಅಪ್ಡೇಟ್ ಬರುತ್ತೆ ಅಂತ. ಯಾಕಂದರೆ ತುಂಬ ಸಿನಿಮಾಗಳ ಅಪ್ಡೇಟ್ಸ್ಗಳು ಆ ಡೇಟಲ್ಲಿ ಬಂದಿರೋದ್ರಿಂದ ಎಲ್ಲ ವೇಟಿಂಗಲ್ಲಿದ್ವಿ. ಯುವ ಸಿನಿಮಾದು ಕೂಡ ಅಪ್ಡೇಟ್ ಬರುತ್ತೆ ಅಂತ, ಬಟ್ ಆ ಕಾರಣಾಂತರಗಳಿಂದ ಬಂದಿಲ್ಲ. ಸೊ ಸೋರ್ಸನ್ನು ನೋಡೋದಾಯಿತು ಅಂದರೆ ನಾನು ಮೇನಾಗಿ ಏನು ಮಾಡ್ತೀನಿ ಅಂತಂದರೆ ಸೋರ್ಸನ್ನು ತುಂಬಾ ಒಂದು ಚೆಕ್ ಮಾಡ್ತಾ ಹೋಗ್ತೀನಿ. ಆನ್ಲೈನಲ್ಲಿ ಆಗಿರ್ಬೋದು, ಆರ್ಟಿಕಲ್ ಮೂಲಕವಾಗಿರ್ಬೋದು. ಸೊ ಎಲ್ಲದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸೋರ್ಸನ್ನು ಚೆಕ್ ಮಾಡ್ತೀನಿ. ಎಲ್ಲೂ ಕೂಡ 1% ಕೂಡ ಯುವ 3 ಸಿನಿಮಾದ ಬಗ್ಗೆ ಎಲ್ಲೂ ಕೂಡ ಒಂದು ರೀತಿಯಲ್ಲಿ ಯಾವುದೇ ಒಂದು ಅಪ್ಡೇಟ್ ಪ್ರೋಸೆಸ್ ಬಗ್ಗೆ, ಒಂದು ಅಪ್ಡೇಟ್ ಬಗ್ಗೆ ಎಲ್ಲೂ ಕೂಡ ಒಂದು ಮಾತುಗಳು ಕೇಳಿ ಬರ್ತಾ ಇಲ್ಲ, ಒಂದು ಅಫಿಷಿಯಲ್ ಆಗಿ ಹೇಳೋದಾಯಿತು ಅಂತಂದರೆ. ಸೊ ಅಫಿಷಿಯಲ್ ಆಗಿ ಹೊರತುಪಡಿಸಿ ಎಲ್ಲ ಫ್ಯಾನ್ಸ್ಗಳು ಆಗಿರ್ಬೋದು, ಎಲ್ಲರೂ ಕೂಡ ಆಗಿರ್ಬೋದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಬೇರೆ, ಒಂದು ರೀತಿಯಲ್ಲಿ ಬೇರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಡೇಟನ್ನು ಒಂದು ರೀತಿಯಲ್ಲಿ ಗಣೇಶ ಚತುರ್ಥಿಗೆ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ಒಂದು ಸರ್ಪ್ರೈಸಾಗಿ ಒಂದು ಪೋಸ್ಟರ್ ರಿಲೀಸ್ ಮಾಡ್ತಾರೆ ಯುವ 3 ಅಂತ. ಸೊ ಈ ಯಾವುದೇ ರೀತಿಯ ಒಂದು ಅಪ್ಡೇಟ್ ಬರದ ಕಾರಣ ತುಂಬ ಒಂದು ಅಭಿಮಾನಿಗಳಿಗೆ ಡಿಸಪಾಯಿಂಟ್ ಆಗಿರ್ಬೋದು. ಸೊ ನಾನು ವೇಟ್ ಮಾಡಿದ್ದೆ ಆ್ಯಂಡ್ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೆ. ಐ ಆಮ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಗಣೇಶ ಚತುರ್ಥಿ ದಿನ 100% ಏನಾದರೂ ಒಂದು ಸಿನಿಮಾದ ಬಗ್ಗೆ ಒಂದು ಚಿಕ್ಕದಾಗಾದರೂ ಏನಾದರೂ ಒಂದು ಅಪ್ಡೇಟ್ ಕೊಡ್ತಾರೆ ಅಂತ. ಬಟ್ ಪಾಸಿಬಲಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಸೂರಿ ಸರ್ ಅವರ ಒಂದು ಡೈರೆಕ್ಷನ್ ಅಂತ ಬಂದಾಗ ನಾನು ತುಂಬ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಸೂರಿ ಸರ್ ಅವ್ರದ್ದು ಸ್ವಲ್ಪ ಕ್ಯಾರೆಕ್ಟರ್ ವೈಸಲ್ಲಾಗಿರ್ಬೋದು, ಆಮೇಲೆ ಸಿನಿಮಾ ಕತೆ ವೈಸಲ್ಲಾಗಿರ್ಬೋದು, ಸೊ ತುಂಬ ಒಂದು ಡೀಪಾಗಿ ಸ್ಟೋರಿ ಆಗಿರ್ಬೋದು, ಆಮೇಲೆ ಸಿನಿಮಾದಲ್ಲಿ ನಟನೆ ಮಾಡ್ತಿರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು. ಸೊ ಡಿಸೈನಿಂಗ್ ಅನ್ನೋದೇನಿದೆ ಅವ್ರದ್ದೊಂದು ಸ್ಪೆಷಲ್ ಡಿಸೈನಿಂಗ್ ಇದೆ. ಅವ್ರ ಸಿನಿಮಾ ನೋಡಿದ್ರೆ ಎಲ್ಲರೂ ಗೊತ್ತಿರುತ್ತೆ ಅವ್ರ ಕ್ಯಾರೆಕ್ಟರ್ಗಳು ಯಾವ ರೀತಿ ಡಿಸೈನ್ ಮಾಡ್ತಾರೆ ಅಂತ. ಸೊ ಅವರು ಏನಂತಂದರೆ ಸೂರಿ ಸರ್ ಒಂದು ಮೈಂಡ್ಸೆಟ್ಟಲ್ಲಿರ್ಬೋದು ಅಪ್ಡೇಟ್ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಡೋದಕ್ಕಿಂತ ಸೊ ಕೆಲಸದ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು, ವರ್ಕ್ನ ಪ್ರೋಸೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡು, ಸೊ ಆಫ್ಟರ್ ಸ್ವಲ್ಪ ದಿನ ಆದಮೇಲೆ ಒಂದೇನಾದ್ರ ಬಗ್ಗೆ ಮಾತಾಡೋಣ ಅಂತ ಇರ್ಬೋದು. ಸೊ ಗೊತ್ತಿಲ್ಲ, ಯಾಕಂದರೆ ಸೂರಿ ಸರ್ ಅವರು ಒಂದು ರೀತಿಯಲ್ಲಿ ಯಾವುದೇ ಒಂದು ಅಪ್ಡೇಟ್ ಅನ್ನೋದನ್ನು ಆಗಿರ್ಬೋದು, ಸಿನಿಮಾ ಬಗ್ಗೆ ಒಂದು ನೆಕ್ಸ್ಟ್ ಈ ರೀತಿ ಬರುತ್ತೆ ಅನ್ನೋದಾಗಿರ್ಬೋದು. ಸೊ ಇದನ್ನೆಲ್ಲ ಹೊರತುಪಡಿಸಿ ಒಂದು ಸರ್ಪ್ರೈಸಾಗಿ ಏನಾದರೂ ಕೊಡೋಣ ಅನ್ನುವಂಥದ್ದು ಇರ್ಬೋದು, ಗೊತ್ತಿಲ್ಲ. ಸೊ ನಾನು ಹೇಳೋದೇನು ಅಂತ ಅಂದರೆ ಸದ್ಯಕ್ಕೆ ಯುವ 3ದ ಅಪ್ಡೇಟು ಯಾವಾಗ ಬರುತ್ತೆ ಅಂತ ನೀವೆಲ್ಲ ಕೇಳೋದಾಯ್ತು ಅಂದರೆ, ಸೊ ನಾನು ಕೂಡ ಈಗ ಅಫಿಷಿಯಲ್ ಆಗಿ ಒಂದು ಟೀಮ್ ಕಡೆಯಿಂದ ಏನು ಬರುತ್ತೋ ಕಾಯ್ತಾ ಇದ್ದೀನಿ. ಸೊ ಯುವ ಸರ್ ಆಗಿರ್ಬೋದು ಮತ್ತು ಸೂರಿ ಸರ್ ಆಗಿರ್ಬೋದು. ಸೊ ಇವರಿಬ್ಬರ ಒಂದು ಕಾಂಬಿನೇಷನ್ ಅಂತ ಬಂದಾಗ ನಿಜವಾಗ್ಲೂ ಒಂದು ಹೈಲಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೂರಿ ಸರ್ ಅವರು ಯುವ ಅವ್ರನ್ನ ಒಂದು ಈ ಸಿನಿಮಾದ ಮೂಲಕವಾಗಿ, ಅವರ 3ನೇ ಸಿನಿಮಾದ ಮೂಲಕವಾಗಿ ಅವ್ರನ್ನ ತೆರೆಗೆ ತರ್ತಾ ಇದ್ದಾರೆ ಅಂದರೆ ಸ್ವಲ್ಪ ಹಾರ್ಡ್ಲಿ ಒಂದು ಸ್ಟೋರಿ ಆಗಿರ್ಬೋದು, ಆಮೇಲೆ ಒಂದು ಕ್ಯಾರೆಕ್ಟರ್ನ ಯಾವ ರೀತಿ ಡಿಸೈನ್ ಮಾಡ್ಬೋದು ಯುವ ಅವ್ರನ್ನ ಸ್ವಲ್ಪ ತುಂಬ ಹಾರ್ಡಾಗಿ ವರ್ಕ್ ಮಾಡ್ತಾ ಇರ್ಬೋದು ನನಗನ್ಸೋ ಪ್ರಕಾರವಾಗಿ. ಸೊ ರಿವೀಲ್ ಮಾಡೋದು ಅಷ್ಟು ಬೇಗ ಬೇಡ. ಸೊ ಸ್ವಲ್ಪ ದಿನಗಳು ಹೋಗಲಿ, ಏನಾದರೂ ಒಂದು ಸರ್ಪ್ರೈಸ್ ಆಗಿ ಏನಾದರೂ ಕೊಡೋಣ ಅಂತಲೂ ಒಂದು ಪ್ಲ್ಯಾನ್ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಈ ಒಂದು ಪ್ರೋಸೆಸ್ಸು ಬೇಗ ಮುಗೀಲಿ, ಆದಷ್ಟು ಬೇಗ ಅಪ್ಡೇಟ್ ಬರಲಿ. ನಾನು ಕೂಡ ಅಪ್ಡೇಟ್ ಕಾಯ್ತಾ ಇದ್ದೀನಿ. ತುಂಬ ಜನ ಆಗ್ತಾ ಇರ್ತೀರ ಅಪ್ಡೇಟ್ ಅಂತ. ಸೊ ನಾನು ಕೂಡ ನಿಮ್ಮ ಥರನೇ ಅಫಿಷಿಯಲ್ ಅಪ್ಡೇಟ್ ಕಾಯ್ತಾ ಇದ್ದೀನಿ. ಸೋರ್ಸ್ ಎಲ್ಲ ಹುಡುಕ್ತಾ ಇರ್ತೀನಿ. ಸೊ ಏನಾದರೂ ಒಂದು ಚಿಕ್ಕ ಪುಟ್ಟದಾಗೂ ಒಂದು ಸೋರ್ಸ್ ಸಿಕ್ತರೂ ಕೂಡ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ, ಇಲ್ಲಾಂದರೆ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತೀನಿ. ಸೊ ಯಾರೆಲ್ಲ ಕಾಯ್ತಾ ಇದ್ದೀರಾ ಯುವ 3ಗೆ ಆ್ಯಂಡ್ ಸೂರಿ ಸರ್ ಮತ್ತು ಯುವ ಸರ್ ಅವರ ಒಂದು ಕಾಂಬಿನೇಷನ್ ಹೇಗೆ ಬರಬಹುದು, ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ಅಂದರೆ ಲೈಕ್ ಒಂದು ಯಾವ ರೀತಿ ಬರ್ಬೋದು ಸಿನಿಮಾ, ಒಂದು ಒಂದು ಆ್ಯಕ್ಷನ್ ಆಗಿರ್ಬೋದು, ಅಥವಾ ಒಂದು ರೀತಿಯಲ್ಲಿ ಸೂರಿ ಸರ್ ಸಿನಿಮಾ ಅಂತ ಗೊತ್ತಿರುತ್ತೆ, ಒಂದು ರೀತಿಯಲ್ಲಿ ರಗಡಾಗಿ ತೋರಿಸುವಂಥದ್ದಾಗಿರ್ಬೋದು, ಒಂದು ರೌಡಿಸಮ್ ಶೇಡ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಯಾವ ರೀತಿ ಬರ್ಬೋದು ಅನ್ನುವಂಥದ್ದನ್ನು ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಸಿನಿಮಾದ ಮೇಲೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ನೋಡೋಣ ಯಾವ ರೀತಿ ಒಂದು ಸರ್ಪ್ರೈಸ್ ಕೊಡ್ತಾರೆ ಅಂತ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.